ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವಾದಂಥ ನಾಮದಲ್ಲಿ ವಂದನೆಗಳು ಪ್ರೇರೆ. ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು, ಪ್ರಾರ್ಥನೆಯನ್ನು ಯಾವಾಗ ಮಾಡಬೇಕು, ಪ್ರಾರ್ಥನೆಯನ್ನು ಎಲ್ಲಿ ಮಾಡಬೇಕೆನ್ನುವಂಥದ್ದು ಅನೇಕರಲ್ಲಿರುವಂಥ ಸಂದೇಹ. ಆದರೆ ಭಕ್ತನಾದಂಥ ದಾವೀದನು ಕೀರ್ತನೆಗಳಲ್ಲಿ 55ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುವಂಥವನಾಗಿದ್ದಾನೆ ಪ್ರೇರೆ, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವನೆಂಬುದಾಗಿ. ಇದನ್ನು ನಾವು ಇಂಗ್ಲೀಷ್ ಬೈಬಲಲ್ಲಿ ನಾವು ನೋಡುವಾಗ ಮಾರ್ನಿಂಗ್, ಈವ್ನಿಂಗ್ ಆ್ಯಂಡ್ ಅಟ್ ನೂನ್ ವಿಲ್ ಐ ಪ್ರೇ ಎಂಬುದಾಗಿ ಪ್ರೇರೆ. ಮುಂಜಾನೆ ವೇಳೆಯಲ್ಲಿಯೂ, ಸಾಯಂಕಾಲ ವೇಳೆಯಲ್ಲಿಯೂ ಮತ್ತು ಮಧ್ಯಾಹ್ನದಲ್ಲಿಯೂ ಕೂಡ ನಾನು ನಿನ್ನನ್ನು ಧ್ಯಾನಿಸುತ್ತಾ ಮೊರೆ ಇಡುವನೆಂಬುದಾಗಿ ಪ್ರೇರೆ. ಇಷ್ಟಕ್ಕೂ ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನು ಕೂಗುವಂಥ ಶಬ್ದ ಪ್ರೇರೆ. ಪ್ರಾರ್ಥನೆ ಅಂದರೆ ಯಾವ ಕೆಲವು ಪದಗಳನ್ನು ಉಪಯೋಗಿಸುವುದಲ್ಲ, ಯಾವ ಕೆಲವು ಮಾತುಗಳನ್ನು ಹೇಳುವುದೂ ಅಲ್ಲ. ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಸಂಭಾಷಿಸುವುದು, ನಾವು ದೇವರೊಟ್ಟಿಗೆ ಮಾತನಾಡುವುದು. ಸಂಭಾಷಣೆ ಅನ್ನುವಂಥದ್ದು ಇಬ್ಬರ ವ್ಯಕ್ತಿಯ ಮಧ್ಯದಲ್ಲಿ ಜರುಗುವುದು ಪ್ರೇರೆ. ನಾವು ದೇವರೊಟ್ಟಿಗೆ ಮಾತನಾಡುವುದನ್ನು ನಾವು ಕಲಿಯಬೇಕು. ಪ್ರಾರ್ಥನೆ ಅಂದರೆ ನಾವು ಸಾಧಾರಣವಾಗಿ ದೇವರಿಗೆ ವಿಜ್ಞಾಪನೆ ಮಾಡೋದು ಅಥವಾ ಭಿನ್ನಹವನ್ನು ಸಲ್ಲಿಸೋದು ಅಥವಾ ದೇವರಿಂದ ಕೇಳಿಕೊಳ್ಳುವುದೆಂಬುದಾಗಿ ನಾವು ಅಂದ್ಕೊಳ್ತೇವೆ. ಸಂಪೂರ್ಣವಾದಂಥ ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಸಹವಾಸದಲ್ಲಿರುವುದು. ನಾವು ಭೂಲೋಕದಲ್ಲಿರುವಾಗಲೂ ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ಮತ್ತು ಆತ್ಮನನ್ನು ನಾವು ಹೊಂದಿಕೊಂಡಿದ್ದೇವೆ. ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಆಹಾರಕ್ಕಾಗಿ ನಾವು ಹೇಗೆ ಆಶೆ ಉಳ್ಳವರಾಗಿದ್ದೇವೋ, ಹೇಗೆ ಆತೃತೆ ಉಳ್ಳವರಾಗಿದ್ದೇವೋ, ಹಾಗೆ ನಮ್ಮ ಆತ್ಮವನ್ನು ಬಲಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕೂಡ ನಾವು ಆಶೆ ಉಳ್ಳವರಾಗಿರಬೇಕು. ಆತೃತೆ ಉಳ್ಳವರಾಗಿ ದೇವರ ಸಮ್ಮುಖವನ್ನು ಬಯಸುವಂಥದ್ದೇ ಪ್ರಾರ್ಥನೆ ಅಂದರೆ ಪ್ರೇರಣೆ. 3 ಹೊತ್ತು ಆಹಾರವನ್ನು ಭುಜಿಸುವಂಥ ವ್ಯಕ್ತಿಯನ್ನು ನೋಡ್ರಿ, ಹೇಗೆ ಆರೋಗ್ಯವಾಗಿ ಸದೃಢವಾಗಿ ಬಲವಾಗಿರ್ತಾನಲ್ವೇ, ಹಾಗೆ ನಾವು ಕೂಡ ನಮ್ಮ ಆತ್ಮನ ಬಲಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ದೇವರೊಟ್ಟಿಗೆ ಮಾತನಾಡುವುದನ್ನು, ದೇವರೊಟ್ಟಿಗೆ ಪ್ರಾರ್ಥಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವಂಥವರಾಗಿರಬೇಕು. ಪ್ರಾರ್ಥನೆಯನ್ನು ಯಾವಾಗ ಮಾಡಬೇಕು? ಭಾನುವಾರ ಒಂದು ದಿವಸ ಸಭೆಯಲ್ಲಿ ಕಾಣಿಸಿಕೊಂಡಾಗ ಪ್ರಾರ್ಥನೆ ಮಾಡಿದರೆ ಸಾಕ? ಇಲ್ಲ ಪ್ರೇರೆ. ಅಥವಾ ಯಾವುದಾದ್ರೂ ಒಂದು ಪ್ರಾರ್ಥನಾ ಕೂಡಿಕೆಗಳಲ್ಲಿ ಕೂಡಿಕೊಂಡಾಗ ಸಹೋದರ ಅನ್ಯೋನ್ಯತೆಯಲ್ಲಿ ನಾವು ಸೇರಿ ಬಂದಾಗ ಪ್ರಾರ್ಥನೆ ಮಾಡ್ತೀವಲ್ಲ, ಅದು ಸಾಕ? ಅದೂ ಅಲ್ಲ. ಸತ್ಯವೇದ ಹೇಳುವಂಥದ್ದಾಗಿದೆ, ಪ್ರಾರ್ಥನೆ ಮಾಡುವುದರಲ್ಲಿ ನಿರತರಾಗಿರಬೇಕೆಂಬುದಾಗಿ. ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರಾರ್ಥನೆ ಮನಸ್ಸುಳ್ಳವನಾಗಿರಬೇಕು, ಪ್ರಾರ್ಥನೆ ಆಲೋಚನೆ ಉಳ್ಳವನಾಗಿರಬೇಕು. ಇಲ್ಲವೇ ದೇವರ ಹಾಗೆ ಆಲೋಚಿಸುವುದನ್ನು ನಾವು ಕಲಿಬೇಕು ಪ್ರೇರೆ. ಮತ್ತು ಎಚ್ಚರವಾಗಿದ್ದುಕೊಂಡು ನಾವು ಪ್ರಾರ್ಥಿಸಬೇಕು. ಯಾಕೆ ಗೊತ್ತಾ? ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕುತ್ತಾ ತಿರುಗಾಡುವನಾಗಿದ್ದಾನೆಂಬುದಾಗಿ ನಾವು ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ವೇ. ನಾವು ಎಚ್ಚರಿಕೆ ಉಳ್ಳವರಾಗಿದ್ದುಕೊಂಡು ನಿರತವಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವುದನ್ನು, ದೇವರ ಸಮ್ಮುಖದಲ್ಲಿ ನಾವು ಮಾತನಾಡುವುದನ್ನು ಕಲಿಬೇಕು. ಅದು ನಿಜವಾದಂಥ ಪ್ರಾರ್ಥನೆ ಪ್ರೇರೆ. ಮತ್ತು ಪ್ರಾರ್ಥನೆಯನ್ನು ನಾವು ಎಲ್ಲಿ ಮಾಡಬೇಕು? ನಾವು ಆಗಲೇ ಓದಿವಲ್ಲ ಕೀರ್ತನೆಗಳಲ್ಲಿ, ಪ್ರಾರ್ಥನೆಯನ್ನು ಮುಂಜಾನೆಯಲ್ಲಿ ಮಾಡಬೇಕು, ಮಧ್ಯಾಹ್ನದಲ್ಲಿ ಮಾಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಕೂಡ ನಾವು ಮಾಡಬೇಕು. ಬೆಳಗ್ಗೆ ಎದ್ದ ನಂತರ ದೇವರ ಸಮ್ಮುಖದಲ್ಲಿ, ದೇವರೇ ಈ ನೂತನವಾದ ದಿನವನ್ನು ನನಗೆ ಅನುಗ್ರಹಿಸಿಕೊಟ್ಟಿದೆಯಾ ಕರ್ತನೆ, ನನಗೆ ಸ್ತೋತ್ರ. ಈ ದಿನದಲ್ಲಿ ಎಷ್ಟೋ ಜನರು ಮಣ್ಣಿಗೆ ಮಣ್ಣಾಗಿ ಹಾಗೆ ನಿದ್ರೆಗೆ ಹೋಗಿದಂಥ ಅನೇಕ ವ್ಯಕ್ತಿಗಳು ಹಾಗೆ ಚಿರನಿದ್ರೆಗೆ ಜಾರಿ ಹೋಗಿದ್ದಾರೆ. ನನ್ನನ್ನಾದರೂ ನೀನು ನೆನಪು ಮಾಡಿಕೊಂಡಿದ್ದೀಯಾ, ನನಗೆ ನೂತನವಾದಂಥ ದಿನವನ್ನು ಅನುಗ್ರಹಿಸಿಕೊಟ್ಟಿದ್ದೀಯಾ, ನನಗೆ ಸ್ತೋತ್ರ ಕರ್ತನೆ. ಈ ದಿನದ ಉದ್ದಕ್ಕೂ ಕೂಡ ನೀನು ನನಗೆ ಸಹಾಯಕನಾಗಿದ್ದುಕೊಂಡು ನೀನು ನನ್ನನ್ನು ಬಲಪಡಿಸಿ ನನ್ನನ್ನು ನಡೆಸು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಅವಶ್ಯಕವಾಗಿ ಪ್ರಾರ್ಥಿಸುವುದೆಷ್ಟೋ ಒಳ್ಳೆಯದು ಪ್ರೇರೆ. ದೇವರಿಂದ ನಾವು ಆ ದಿನವನ್ನು ಪ್ರಾರಂಭಿಸುವುದಾದರೆ ನಾವು ಆ ದಿನದ ಉದ್ದಕ್ಕೂ ಕೂಡ ನಾವು ಸಂತೋಷವಾಗಿರುವಂಥವರಾಗಿರ್ತೇವೆ ಮತ್ತು ನಮಗೆ ಎದುರಾಗಿ ಬರುವಂಥ ಅನೇಕ ಶೋಧನೆಗಳನ್ನು ನಾವು ಜಯಿಸುವಂಥವರಾಗಿರುತ್ತೇವೆ. ಯಾವ ವಿಧವಾದ ಅವಿಶ್ವಾಸವಿಲ್ಲದೆ ದೇವರ ಸಮ್ಮುಖವನ್ನು ಮತ್ತು ದೇವರ ಸಹಾಯವನ್ನು ಆಶ್ರಯಿಸಿ ಪ್ರಾರ್ಥಿಸುವಂಥದ್ದು ಎಷ್ಟೋ ಒಳ್ಳೆಯದು ಪ್ರೇರೆ. ಆದ್ದರಿಂದ ಪ್ರತಿ ಮುಂಜಾನೆಯಲ್ಲಿ ದೇವರ ಸಮ್ಮುಖದಲ್ಲಿ ಎದ್ದು ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವಂಥವರಾಗಿರಬೇಕು. ಮಧ್ಯಾಹ್ನ ಸಮಯದಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಪ್ರೇರೆ. ಅನೇಕವಾದಂಥ ಸಮಸ್ಯೆಗಳಿಂದ, ಅನೇಕವಾದಂಥ ಕೆಲಸದ ಒತ್ತಡಗಳಿಂದ ನಾವು ಬೇಸರವಾಗ್ತಾ ಇರ್ತೀವಲ್ಲ ಅನೇಕ ಸಂದರ್ಭಗಳಲ್ಲಿ, ಆವಾಗ ಕೆಲವು ಸಮಯ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ
ದೇವರ ಸಮ್ಮುಖದಲ್ಲಿ ಸ್ವಲ್ಪ ಸಮಯ ನಾವು ದೇವರೊಟ್ಟಿಗೆ ನಾವು ಮಾತನಾಡುವಾಗ ಪುನಃ ನಾವು ನೂತನವಾದಂಥ ಬಲವನ್ನು ಹೊಂದಿಕೊಂಡು ಮತ್ತು ನಾವು ಆರೋಗ್ಯವಾಗಿ ಚೈತನ್ಯವಾಗಿ ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ದೇವರು ಸಹಾಯ ಮಾಡುವಂಥವನಾಗಿರ್ತಾನೆ. ರಾತ್ರಿಯ ವೇಳೆಯಲ್ಲಿ ಕೂಡ ನಾವು ದೇವರ ಸಮ್ಮುಖವನ್ನು ಆಶ್ರಯಿಸಿ ಪ್ರಾರ್ಥಿಸುವಂಥವರಾಗಿರಬೇಕು ಪ್ರಿಯರೇ. ದೇವರೇ, ನಮ್ಮನ್ನು ಈ ದಿನದಲ್ಲಿ ಬೆಳಗ್ಗೆಯಿಂದ ಹಿಡಿದುಕೊಂಡು ಸಾಯಂಕಾಲದವರೆಗೂ ಸುರಕ್ಷಿತವಾಗಿ ನಿನ್ನ ರೆಕ್ಕೆಯಲ್ಲಿ ಒದಗಿಸಿಕೊಂಡು ನಮ್ಮ ನಡೆಸಿದೆಯ ಕರ್ತನೆ, ನಿನಗೆ ಸ್ತೋತ್ರ. ಈ ರಾತ್ರಿಯ ಸಮಯದಲ್ಲಿ ನಮ್ಮನ್ನು ಕಾಪಾಡು. ಯಾವುದೇ ವಿಧವಾದಂಥ ಕೆಟ್ಟ ಆಲೋಚನೆಗಳು, ಯಾವುದೇ ವಿಧವಾದ ನಕಾರಾತ್ಮಕವಾದಂಥ ಆಲೋಚನೆಗಳು ನಮಗೆ ಬೀಳದಂತೆ, ನಮ್ಮನ್ನು ಕಾಡದಂತೆ ನಮ್ಮನ್ನು ಕಾಪಾಡು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಪ್ರಿಯರೇ, ದೇವರು ನಮಗೆ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ನಿದ್ರೆಗೆ ಹೋಗುವಂತೆ ದೇವರು ನಮಗೆ ಸಹಾಯ ಮಾಡುವಂಥವನಾಗಿರ್ತಾನೆ. ಪ್ರಿಯ ಆತ್ಮೀಯ ಸ್ನೇಹಿತರೇ, ಪ್ರಿಯ ವಿಶ್ವಾಸಿಗಳೇ, ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವುದನ್ನು ನಾವು ಕಲಿಬೇಕು. ನಾವು 3 ಹೊತ್ತು ಹೇಗೆ ಊಟವನ್ನು ಮಾಡ್ತೇವೋ ಹಾಗೆ ದೇವರ ಸಮ್ಮುಖದಲ್ಲಿ 3 ಹೊತ್ತು ಕೂಡ ದೇವರ ಸಮ್ಮುಖವನ್ನು ಆಶ್ರಯಿಸಿ ಪ್ರಾರ್ಥಿಸುವುದನ್ನು ನಾವು ಕಲಿಬೇಕು. ದಾನಿಯೇಲನು ಕೂಡ ದೇವರ ಸಮ್ಮುಖವನ್ನು ಆಶ್ರಯಿಸಿ 3 ಆವರ್ತಿ ಆತನು ಪ್ರಾರ್ಥಿಸುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವಲ್ವೇ. ಅನೇಕ ಭಕ್ತರ ಒಂದು ಏಳಿಗೆಗೆ ಪ್ರಾರ್ಥನೆಯೇ ಮೂಲ ಕಾರಣ ಪ್ರಿಯರೇ. ಪ್ರಾರ್ಥನೆ ಒಬ್ಬ ಭಕ್ತನ ಉಸಿರಾಗಿರಬೇಕೆನ್ನುವಂಥದ್ದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಾರ್ಥನೆಯಿಂದಲೇ ನಾವು ದಿನವನ್ನು ಪ್ರಾರಂಭಿಸಬೇಕು. ಪ್ರಾರ್ಥನೆಯಿಂದಲೇ ಆ ದಿನವನ್ನು ನಾವು ಮುಕ್ತಾಯಗೊಳಿಸುವಂಥವರಾಗಿರಬೇಕು ಪ್ರಿಯರೇ. ಪ್ರಾರ್ಥನೆ ನಾವು ಮಾಡುವಾಗ, ನಾವು ದೇವರ ಸಮ್ಮುಖದಲ್ಲಿ ನಾವು ಕಳೆಯುವಾಗ ದೇವರು ನಮ್ಮನ್ನು ಇನ್ನಷ್ಟು ನೂತನವಾಗಿ ಬಲಪಡಿಸಿ, ನೂತನವಾಗಿ ನಮ್ಮನ್ನು ಆತನು ಆಶೀರ್ವದಿಸಿ ದೈವಿಕವಾದಂಥ ಆಶೀರ್ವಾದಗಳಿಗೆ ಪಡೆದುಕೊಳ್ಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡುವಂಥವನಾಗಿರ್ತಾನೆ. ಆದ್ದರಿಂದ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆತ್ಮೀಯ ವಿಶ್ವಾಸಿಗಳೇ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.